ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸೂರು ಮಡಿವಾಳ ಗ್ರಾಮದ ವ್ಯಾಪ್ತಿಯಲ್ಲಿರುವ ಉಪಕಾರ್ ಬಡಾವಣೆಯಲ್ಲಿರುವ ಗಾಡ್ಸ್ ಗ್ಲೋರಿ ಚರ್ಚ್ನ 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಕ್ರಿಸ್ಮಸ್ ಹಬ್ಬವನ್ನು ಡಿಸೆಂಬರ್ 27ರಂದು ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಆಯೋಜಿಸಲಾಗಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಏಸು ಪ್ರಭುವಿನ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಯುವ ನಾಯಕರಾದ ಮರಸೂರು ಮಡಿವಾಳ ರಾಮುರವರು ಮನವಿ ಮಾಡಿದರು. ಇನ್ನು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಗಣ್ಯರಿಗೆ ಸನ್ಮಾನ, ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಸಮಾಜ ಸೇವಕರು ಭಾಗವಹಿಸಲಿದ್ದಾರೆ ಎಂದು ಯುವ ನಾಯಕರಾದ ಮರಸೂರು ಮಡಿವಾಳ ರಾಮುರವರು ತಿಳಿಸಿದರು. ಮೇರಿ ಕ್ರಿಸ್ಮಸ್ ಎಲ್ಲರಿಗೂ ಸುಸ್ವಾಗತ. ಡಿಸೆಂಬರ್ 27ರಿಂದ 30 ತನಕ ನಡೆಯುವ ಈ ಆತ್ಮೀಯವಾಗಿರುವ ಕೂಟಗಳಿಗಾಗಿ ಐ ರಿಕ್ವೆಸ್ಟ್ ಯು ಆಲ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್. ಇಲ್ಲಿ ಪ್ರತಿದಿನ ಸಂಜೆ 6 ಗಂಟೆಯಿಂದ ಗಾಡ್ಸ್ ಗ್ಲೋರಿ ಚರ್ಚ್ ನೆರಳೂರು ಬ್ಯಾಂಗ್ಳೂರು ನಡೆಸುವ ಒಂದು ಉಜ್ಜೀವನದ ಕೂಟ 7ನೇ ಆ್ಯನಿವರ್ಸರಿಗೋಸ್ಕರ ನಿಮಗೆ ತಿಳಿಸಲ್ಪಡ್ತಾ ಇದ್ದೀರಿ. ನೀವೆಲ್ಲವರು ಕುಟುಂಬವಾಗಿ ಬಂದು ಸೇರಿರಿ. ಆತ್ಮೀಯದಲ್ಲಿ ಬೆಳೆದುಕೊಳ್ಳುವುದಕ್ಕಾಗಿ, ಬಹಳ ಆಶೀರ್ವಾದ ಹೊಂದುವುದಕ್ಕಾಗಿ ಐ ವೆಲ್ಕಮ್ ಯು ಆಲ್ ಆನ್ ಬಿಹಾಫ್ ಆಫ್ ಗಾಡ್ಸ್ ಗ್ಲೋರಿ ಚರ್ಚ್. It will be a great time with filling the atmosphere with the Holy Spirit, and there will be revival sessions and blessed servants of God across from Karnataka, across from India, along with many politicians, MLAs, ministers and other dignitaries will be joining for this function, and it is my request to you and invite you all be a part of this. We are going to see you there. 27ನೇ ತಾರೀಕು ಸಾಯಂಕಾಲ 6 ಗಂಟೆಯಲ್ಲಿ ನಿಮ್ಮನ್ನೆಲ್ಲವರನ್ನೂ ನಾವು ಇದೇ ಗ್ರೌಂಡಲ್ಲಿ ನೋಡಬೇಕು. ಬನ್ನಿರಿ, ದೇವರ ಆಶೀರ್ವದಿಸಲಿ. Thank you. Praise the Lord. First of all, I wish all of you a very happy Christmas and a happy New Year. प्रभु की बड़ी कृपा से हम अपनी कलीसिया के 7वें वार्षिकोत्सव और वार्षिक सम्मेलन हम अभी दिसंबर 27 से लेके 30वीं तारीख तक चलाने वाले हैं. सब लोगों को यीशु मसीह के नाम से हम स्वागत करते हैं. शाम को 27 तारीख शाम को 6 बजे हमारे मीटिंग शुरू होंगे. भारत के बहुत ही अभिषिक्त प्रभु के दास लोग हमारे बीच में सेवकाई करेंगे, आराधना में चलाएंगे. आप सबको हमारा हार्दिक स्वागत. ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ತಿಂಗಳು 27, 28, 29, 30 4 ದಿನಗಳ ಕಾರ್ಯಕ್ರಮ ಕ್ರಿಸ್ಮಸ್ ಹಾಗೂ ನಮ್ಮ ಗಾಡ್ ಗ್ಲೋರಿ ಚರ್ಚಿನ ಒಂದು ವಾರ್ಷಿಕೋತ್ಸವ 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ನಾಡಿನ ಎಲ್ಲ ಜನತೆಯು ಕಾರ್ಯಕ್ರಮಕ್ಕೆ ಬಂದು ಸಕ್ಸಸ್ ಮುಖಾಂತರ ಎಲ್ಲರನ್ನೂ ಆಶೀರ್ವದಿಸಬೇಕು. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಆನೇಕಲ್ ತಾಲೂಕು ಶಾಸಕರಾಗಿರುವಂತಹ ಬಿ ಶಿವಣ್ಣನವರು ಹಾಗೂ ಇದೇ ಕಾಂಗ್ರೆಸ್ ಪಕ್ಷದ ಆನೇಕಲ್ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರು ಸುಶೀಲಕ್ಕ ಅವರು, ಆನೇಕಲ್ ರೂಪಕ್ಕ ನಾಗರಾಜ್ ಅವರು ಬರ್ತಾ ಇದ್ದಾರೆ. ಎಲ್ಲ ಮುಖ್ಯವಾದ ಗಣ್ಯ ವ್ಯಕ್ತಿಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ಬರ್ತಾ ಇದ್ದಾರೆ. ಅದರಲ್ಲೂ ಮಾದರಿಯಾಗಿ ನಮ್ಮ ಚರ್ಚಲ್ಲಿ ಅನೂಪ್ ಪಾಸ್ಟರ್ ಹಾಗೂ ಗೀಜಾ ಸಿಸ್ಟರ್ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ 4 ದಿನ ಕಾರ್ಯಕ್ರಮಗಳಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ದೊಡ್ಡ ದೊಡ್ಡ ಪಾಸ್ಟರ್ಗಳು ಸಹ ಬರ್ತಾ ಇದ್ದಾರೆ. ಎಲ್ಲ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೀವಿ. 2 ಮಾತನ್ನು ಆಳಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಅನೂಪ್ ಪಾಸ್ಟರ್ಗೂ ಗೀಜಾ ಸಿಸ್ಟರ್ಗೆ ಧನ್ಯವಾದಗಳು. ಮೊದಲನೇದಾಗಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಏನು ಡಿಸೆಂಬರ್ 28ನೇ ತಾರೀಕು ನಮ್ಮ ರಾಮು ಬ್ರದರು ಇಲ್ಲಿ ಆ್ಯನಿವರ್ಸರಿ 7ನೇ ಆ್ಯನಿವರ್ಸರಿಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ನಾವು ಅವ್ರ ಜೊತೆ ಕೈಗೂಡಿ ಸೇರಿ ಫಂಕ್ಷನನ್ನು ಸಕ್ಸಸ್ ಮಾಡಿಕೊಡ್ತೀವಿ ಅಂತ ಕೇಳ್ಕೊತ ನನ್ನ ಮಾತುಗಳನ್ನು ಮುಗ್ತೇನೆ. ಹ್ಯಾಪಿ ಕ್ರಿಸ್ಮಸ್. ನಮ್ಮ ಗಾಡ್ಸ್ ಗ್ಲೋರಿ ಚರ್ಚ್ ಕಡೆಯಿಂದ ಒಳ್ಳೆಯ ಸಿಹಿ ಸುದ್ದಿಯಿಂದ ನಾವು ಬಂದಿದ್ದೀವಿ ಸಭೆಯಾಗಿ. ನಮ್ಮ ಪಾಸ್ಟ್ರು ಅನು ಪಾಸ್ಟ್ರು ಮತ್ತು ಪಾಸ್ಟ್ರಮ್ಮ ಕೂಡ ನಾವು ಎಲ್ಲ ಒಗ್ಗಟ್ಟಾಗಿ ನಾವು 7ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ವಿ. ಮತ್ತು ಕರ್ನಾಟಕದ ಜಿಲ್ಲೆಯಲ್ಲಿರುವ ಎಲ್ಲ ಕಡೆಯಿಂದ ಎಲ್ಲ ಮುಖ್ಯಮಂತ್ರಿಗಳು, MLAಗಳು ಮತ್ತು ಗ್ರಾಮದಲ್ಲಿ, ಪಟ್ಟಣದಲ್ಲಿ ಎಲ್ಲ ವಿಲೇಜ್ಗಳಿಂದ ನೀವೆಲ್ಲ ಬನ್ನಿ. ಇಲ್ಲಿ ಒಂದು ದೊಡ್ಡ ಒಂದು ಉಜ್ಜೀವನ ಕೂಟವನ್ನು ನಡೀತದೆ. ನೀವೆಲ್ಲ ಭಾಗವಹಿಸಬೇಕು. ದೇವರು ನಿಮಗೊಂದು ಬಿಡುಗಡೆ ಉಂಟಾಗ್ತದೆ. ಮತ್ತು ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಿಮ್ಮನ್ನು ಯಾರೆಲ್ಲವಾಗಿ ಪ್ರೀತಿಸಿ ನಿಮ್ಮನ್ನು ಉಪಯೋಗಿಸ್ತಾರೆ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್. ಎಲ್ಲರಿಗೂ ಮೊದಲನಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ. ಅದೇ ರೀತಿಯಲ್ಲಿ 2025 ಎಲ್ಲರಿಗೂ ಕೂಡ ಒಂದು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ. ಹೇಳಿದ ಪ್ರಕಾರ 2025ರಲ್ಲಿ ಡಿಸೆಂಬರ್ 27, 28, 29, 30 ನಮ್ಮ ಸಭೆಯ 7ನೇ ವಾರ್ಷಿಕೋತ್ಸವವನ್ನು ನಡೆಸುತ್ತಿದ್ದೇವೆ.
ಅದಕ್ಕಾಗಿ ಅನೇಕ ತಯಾರಿಗಳಲ್ಲಿ ನಡೀತಾ ಇದೆ. ಅದೇ ರೀತಿಗಳಲ್ಲಿ ಆ ಕೂಟಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಭಾರತದಲ್ಲಿ ಉಪಯೋಗಿಸುತ್ತಿರುವ ಅನೇಕ ಅಭಿಷಕ್ತರು ನಮ್ಮ ಜೊತೆ ಸೇರಿ ಆ ಕೂಟದಲ್ಲಿ ಒಂದು ಸಮಾರಂಭದಲ್ಲಿ ಆಚರಣೆ ಮಾಡಲಾಗಿದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಕುಟುಂಬವಾಗಿ ನೀವು ಇಲ್ಲಿ ಬಂದು ಕೈಯನ್ನು ಜೋಡಿಸಿ ಈ ಒಂದು ಪ್ರಾರ್ಥನೆ ಇದು ಕೂಟದಲ್ಲಿ ನೀವು ಕೂಡ ಒಂದು ಆಶೀರ್ವಾದ ಹೊಂದಬೇಕೆಂದು ನಮ್ಮ ಸಭೆ ಪರವಾಗಿ ನಿಮ್ಮೆಲ್ಲರನ್ನು ಕುಟುಂಬವಾಗಿ ಸ್ವಾಗತಿಸುತ್ತಿದ್ದೇವೆ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ.